ದೇವರ ಆರಾಧನೆಯ ಅವಕಾಶ ದೊರಕಿದಾಗ ಅದನ್ನು ಬಿಟ್ಟವನೇ ನಿರ್ಭಾಗ್ಯ. ಏನು ಕಥೆ? ಏನಿಲ್ಲ ರೀ, ಮನುಷ್ಯ ಜನ್ಮ ಬಂದಿರೋದೇ ಭಗವಂತನ ಆರಾಧನೆಗೆ. ಮಾನವ ಜನ್ಮ ದೊಡ್ಡದು. ಯಾಕಂದರೆ ಈ ಜನ್ಮದಲ್ಲಿ ಮಾತ್ರ ದೇವರ ಸೇವೆ ಮಾಡುವ ಸಲುವಾಗಿ ಕೈ ಕೊಟ್ಟಿದ್ದಾನೆ, ದೇವರ ಪ್ರದಕ್ಷಿಣೆಗಾಗಿ ಕಾಲು ಕೊಟ್ಟಿದ್ದಾನೆ, ಸಂಸಾರದ ಚಿಂತೆ ಬಿಟ್ಟು ಕಂಸಾರಿಯ ಚಿಂತನೆಗಾಗಿ ತಲೆ ಕೊಟ್ಟಿದ್ದಾನೆ, ದೇವರನ್ನು ತಿಳಿಸುವ ವೇದಾಂತ ಓದಲಿಕ್ಕೆ ಕಣ್ಣು ಕೊಟ್ಟಿದ್ದಾನೆ. ಇದೆಲ್ಲ ದೇವರು ಕೊಟ್ಟದ್ದು. ಇಂತಹ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರುವಂತಹ ಉತ್ತಮ ನೋಡಿ, ಕಣ್ಣು ನಾಯಿಗಿದೆ, ಅದಕ್ಕೆ ಕೈ ಇಲ್ಲ ಅಂತಿಲ್ಲ, ಅದು ಕೈ ಥರ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಲ್ಲ. ನಾವು ಮುಂದಿರುವ 2 ಕಾಲನ್ನು ಕೈ ಥರ ಯೂಸ್ ಮಾಡ್ಬೋದು ಅಂತ ಮೊಟ್ಟ ಮೊದಲ ಬಾರಿಗೆ ತಿಳ್ಕೊಂಡವ ಮನುಷ್ಯ. 2 ಕಾಲಿನ 4 ಕಾಲಿನ ಪ್ರಾಣಿ ಅಂತಲೇ ಕರೆಯೋದು. ಈ 2 ಕಾಲಿನ ಪ್ರಾಣಿ ಇದು ಬಹಳ ಉತ್ತಮ ಮನುಷ್ಯ ಜನ್ಮ. ಯಾಕಂದರೆ ಈ ಜನ್ಮದಲ್ಲಿ ಮಾತ್ರ ಇದೆಲ್ಲ ಭಾಗ್ಯ. ಇದಕ್ಕೆ ಜಾತಿ ಬೇಕಿಲ್ಲ, ಜನ್ಮ ಮುಖ್ಯ. ಜಾತಿ ಯಾವುದಾದ್ರೂ ಇರಲಿ, ಮನುಷ್ಯ ಜನ್ಮ ಬಂದಿದೆಯಾ, ಹಾಗಾದ್ರೆ ತಲೆ ಇದೆಯಾ, ಕೈ ಇದೆಯಾ, ಕಣ್ಣಿದೆಯಾ, ಕಾಲಿದೆಯಾ, ಇದೆಲ್ಲ ಕಾಮನ್ ಆಗಿ ದೇವರು ಸಪ್ಲೈ ಮಾಡಿದ್ದಾನೆ ಎಲ್ಲರಿಗೆ, ಯಾರಿಗೆ ಮೋಸ ಮಾಡಿಲ್ಲ. ಕೊಟ್ಟ ದೇವರನ್ನು ನೋಡು, ಕೊಟ್ಟ ದೇವರನ್ನು ಕೇಳು, ಕೊಟ್ಟ ದೇವರನ್ನು ಮುಟ್ಟು, ಕೊಟ್ಟ ದೇವರ ಕಡೆ ನಡಿ, ಕೊಟ್ಟ ದೇವರ ಬಗ್ಗೆ ಚಿಂತನೆ ಮಾಡು. ಈ ಒಂದು ಭಾಗ್ಯ ಈ ಜನ್ಮದಲ್ಲಿ ಬಿಟ್ಟರೆ ಇನ್ನೊಂದು ಜನ್ಮದಲ್ಲಿ ಇಲ್ಲ. ಹಾಗಾಗಿ ಇಂಥ ಜನ್ಮ ಸಿಕ್ಕಾಗೂ ಕೂಡ ಕಳ್ಕೊಂಡ ಅಂತಾದರೆ ಅವನೇ ದೌರ್ಭಾಗ್ಯ.